ದಸರಾ ರಜೆಯನ್ನ ಮತ್ತಷ್ಟು ದಿನಗಳ ಕಾಲ ಈಗ ವಿಸ್ತರಣೆ ಮಾಡಿದ್ದಾರೆ. ತುಂಬಾ ಜನ ಇದಕ್ಕೋಸ್ಕರ ವೇಟ್ ಮಾಡ್ತಾ ಇರೋ ಅಂತ ಅನ್ಸುತ್ತೆ. ನೋಡಿ, ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು. ಅಲ್ಲಿ ಏನ್ ಹೇಳಿದ್ರು, ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಅವರು ಕ್ಲಾಸಿಗೆ ಬಂದು ಪಾಠವನ್ನು ಮಾಡಿದ ನಂತರದಲ್ಲಿ ಮಧ್ಯಾಹ್ನ ಸೆನ್ಸಸ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂತ ಒಂದು ಜ್ಞಾಪನಾ ಪತ್ರವನ್ನ ಬಿಡುಗಡೆ ಮಾಡಿದ್ರು. ಸಮ್ವೇರ್ ಎಲ್ಲೋ ಒಂದ್ ಕಡೆ ಸರಿಯಲ್ಲ ಅಂತ ಅನ್ಸಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಡಿಕ್ಲೇರ್ ಮಾಡಿದರೆ, ನೋಡಿ ಎಲ್ಲಿವರೆಗೆ ಈ ದಸರಾ ರಜೆ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತಂದ್ರೆ ಅಕ್ಟೋಬರ್ 18ರವರೆಗೆ ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ ಅಂತ ಅವರು ಅಫಿಷಿಯಲ್ ಡಿಕ್ಲರೇಷನ್ ಮಾಡಿದರೆ. ಅದೊಂದು ಅಫಿಷಿಯಲ್ ಸರ್ಕ್ಯುಲರ್ ಮಾತ್ರ ಬಿಡುಗಡೆಗೆ ಒಂದು ಪೆಂಡಿಂಗ್ ಇದೆ. ಅದನ್ನ ವಿತ್ ಇನ್ ಫ್ಯೂ ಅವರ್ಸ್ ಅಲ್ಲಿ ಅದು ಕೂಡ ಬರುತ್ತೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಿಸ್ಕಷನ್ ಆಯ್ತು ಇವತ್ತು. ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಕೊಳ್ಳೋಣ. ಈಗ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಇಂದು ಸಮೀಕ್ಷೆ ಮುಕ್ತಾಯಗೊಳ್ಳಬೇಕಿತ್ತು ಅಂಡ್ ಇವತ್ತು ಡೆಡ್ ಲೈನ್ ಕೊಟ್ಟಿದ್ರು. ಯಾಕಂದ್ರೆ ನಾಳೆಯಿಂದ ಅಫಿಷಿಯಲ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದು 7ನೇ ತಾರೀಕು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಒಂದು ಡೆಡ್ ಲೈನ್ ಪ್ರೊವೈಡ್ ಮಾಡಿದ್ರು. ಆದ್ರೆ ಸಮೀಕ್ಷೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 18ರವರೆಗೆ ರಾಜ್ಯದ ಎಲ್ಲಾ ಶಾಲೆಗಳಿಗೆ ರಜೆಯನ್ನು ನೀಡಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸೊ ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿದ್ದು ಅಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಡೆಸಿಷನ್ ಇದು. ಯಾಕಂದ್ರೆ ಇದು 4 ಡೇಸ್ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅದು ಟೈಮ್ ಅನ್ನ ಚೇಂಜಸ್ ಮಾಡಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದಷ್ಟು ವಲಯಗಳಿಂದ ಕೇಳಿ ಬರ್ತಾ ಇತ್ತು. ಆಮೇಲೆ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಅವರು ಒಂದೊಂದು ಮನೆಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸಾಕಷ್ಟು ಸಮಯ ವ್ಯಯ ಆಗ್ತಿರ್ತಕ್ಕಂಥದ್ದು, ಇವೆಲ್ಲದರ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈಗ ಫೈನಲಿ ಇವತ್ತು ನಡೆದಂತ ಸಭೆಯಲ್ಲಿ ಅಕ್ಟೋಬರ್ 18ರ ತನಕ ಈ ದಸರಾ ರಜೆಯನ್ನ ವಿಸ್ತರಣೆ ಮಾಡಿದ್ರೆ. ಸೊ ಇನ್ನು ಯಾವೆಲ್ಲ ವಿಷಯಗಳು ಡಿಸ್ಕಷನ್ ಆಗಿದೆ ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಅದನ್ನು ಎಲ್ಲವನ್ನ ಹೇಳ್ಬಿಡ್ತೀನಿ ನಿಮ್ಗೆ ಇಲ್ಲಿ. ಅಂಡ್ ಹಿಯರ್ ವಿ ಗೋ. ಇಂದು ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು. ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯವಾಗದ ಹಿನ್ನೆಲೆಯಲ್ಲಿ ರಾಜ್ಯದ ಶಾಲೆಗಳಿಗೆ ರಜೆಯನ್ನ ಈಗ